So we were discussed about that a kind of the concepts to be methods of birth control or contraception ಅಂತ ಹೇಳ್ತೀವಿ. Contraception is nothing but the scientific word of the birth control ಅಂತ ಹೇಳ್ಬೋದು. ಸೊ ಈ ಒಂದು ಮೆಥಡ್ ಆಫ್ ಬರ್ತ್ ಕಂಟ್ರೋಲ್ ಅಥವಾ ಕಾಂಟ್ರಾಸೆಪ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದ್ರೆ ಸೊ ವಾಟ್ ಇಟ್ ಮೀನ್ಸ್ ಅಂದರೆ ಸೊ ಮೇಜರ್ಲಿ ಅಥವಾ ಸೈಂಟಿಫಿಕಲಿ ಹೇಳ್ತೀವಿ ಅಂದರೆ ಏನೊಂದು ಸ್ಪರ್ಮ್ ಅಥವಾ ಏನೊಂದು ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಓಮ್ ಮತ್ತು ಸ್ಪರ್ಮ್ ಅಂತ ಇದೆ ಅವೆರಡು ಮೀಟ್ ಆಗೋದನ್ನು ತಡೆಯುವಂಥದ್ದು ತಡೆದು ವಾಟ್ ಎವರ್ ದಟ್ ಏನು ಬರ್ತನ ಕಂಟ್ರೋಲ್ ಮಾಡೋದು ಅಂತ ಹೇಳ್ತಾ ಹೋದು. ಸೊ ಈ ಒಂದು ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್ ಫಸ್ಟ್ ಮೆಥಡ್ನ ನಾವು ನ್ಯಾಚುರಲ್ ಆರ್ ಫಿಸಿಯಾಲಜಿಕಲ್ ಮೆಥಡ್ ಅಂತ ಇದೆ, ಅದನ್ನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಅದರಲ್ಲಿ ಫರ್ದರ್ ಟೈಪ್ಸ್ ಬರುತ್ತೆ. ಸೊ ವಾಟ್ ಎವರ್ ದಟ್ ಏನೊಂದು ಪುಲ್ ಔಟ್ ಮೆಥಡ್ ಇರ್ಬೋದು ಅಥವಾ ಏನೊಂದು ಕಾಯ್ಟಸ್ ಇಂಟರಪ್ಟಸ್ ಇರ್ಬೋದು ಅಥವಾ ಪೀರಿಯಾಡಿಕ್ ಅಬ್ಸಿಸ್ಟೆನ್ಸ್ ಅನ್ನೋಂಥದ್ದು ಇರ್ಬೋದು. ಅದ್ರ ಜೊತೆಗೆ LAM ಲ್ಯಾಕ್ಟೇಷನಲ್ ಅಮಿನೇರಿಯಾ ಮೆಥಡ್ ಅನ್ನೋಂಥದ್ದು ಇರ್ಬೋದು. ಓಕೆ, ಸೊ ಈ ಮೂರು ರೀತಿಯಾದ ಮೆಥಡ್ಸ್ನ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡ್ತೀವಿ. ಸೊ ಈ ಒಂದು ಮೆಥಡ್ಸಲ್ಲಿ ಬರ್ತಕ್ಕಂಥ ಸೆಕೆಂಡ್ ಮೆಥಡ್ ಯಾವುದು ಅಂದರೆ ಟೆಂಪರವರಿ ಮೆಥಡ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಟೆಂಪರವರಿ ಮೆಥಡ್ಸಲ್ಲಿ ಬರ್ತಕ್ಕಂಥ ಫಸ್ಟ್ ಒಂದು ಪ್ರೋಸೆಸ್ ಏನು ಅಂದರೆ ಸೊ ಅದರಲ್ಲಿ ಬರ್ತಕ್ಕಂಥ ಫರ್ದರ್ ಟೈಪ್ಸ್ ಏನು ಅಂದರೆ ಬ್ಯಾರಿಯರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಟೆಂಪರವರಿ ಮೆಥಡಲ್ಲಿ ಬರ್ತಕ್ಕಂಥ ಫಸ್ಟ್ ಒನ್ ಬ್ಯಾರಿಯರ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಬ್ಯಾರಿಯರ್ಸ್ನ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದರೆ ಸೊ ವಾಟ್ ಇಟ್ ವಿಲ್ ಬಿ ಪ್ರೊಸೆಸ್ ಅಂತ ಹೇಳ್ತಾ ಹೋದರೆ ಸೊ ಬರ್ತ್ ಕಂಟ್ರೋಲ್ ಅಥವಾ ಏನು ಫಿಸಿಯಾಲಜಿಕಲ್ ಮೆಥಡ್ ಅಂದರೆ ಒಂದು ಡೆಫಿನೇಷನ್ ಇದೆ. ಸೊ ವಿಚ್ ಪ್ರಿವೆಂಟ್ಸ್ ದಿ ಮೀಟಿಂಗ್ ಆಫ್ ದಿ ಸ್ಪರ್ಮ್ ಅಂಡ್ ದಿ ಓಮ್. ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಏನಿದೆ ಸೊ ಅವೆರಡು ಫ್ಯೂಷನ್ ಆಗೋದನ್ನು ಅಥವಾ ಮೀಟ್ ಆಗೋದನ್ನು ಪ್ರಿವೆಂಟ್ ಮಾಡೋವಂಥದ್ದು ಅಂತ ಹೇಳ್ಬೋದು. ಸೊ ಬ್ಯಾರಿಯರ್ಸು ಕೂಡ ಅಷ್ಟೇ. ಈ ಒಂದು ಬ್ಯಾರಿಯರ್ಸ್ ಏನು ಮಾಡುತ್ತೆ ಅಂದರೆ ಮೇಲ್ ಮತ್ತು ಫಿಮೇಲ್ ಜೆನೆಟಲ್ ಆರ್ಗನ್ಸ್ ಇರುತ್ತೆ, ಅದರ ಮಧ್ಯದಲ್ಲಿ ಒಂದು ರೀತಿಯಾದ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಹೋಗ್ತೀವಿ ಅಥವಾ ಯಾವುದೋ ಒಂದು ಸ್ಪೇಸಿಂಗ್ ಮೆಥಡ್ ಇರ್ಬೋದು ಅಥವಾ ಫರ್ದರ್ ಪ್ರೊಸೆಸ್ ಇರ್ಬೋದು. ಸ್ಪೇಸಿಂಗ್ ಮೆಥಡ್ ಬರ್ತಕ್ಕಂಥ ಒಂದು ಟೈಪ್ಸ್ ಅಂತ ಹೇಳ್ಬೋದು. ಸೊ ಯಾವುದೋ ಒಂದು ಬ್ಯಾರಿಯರ್ ಆಗಿ ಒಂದು ಅಡ್ಕೋಡೆ ಥರ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಅಥವಾ ಯಾವುದೋ ಒಂದು ಡಿವೈಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆ ಒಂದು ಡಿವೈಸ್ನ ಸಹಾಯದಿಂದ ವಾಟ್ ಎವರ್ ದಟ್ ಸ್ಪರ್ಮ್ ಮತ್ತು ಓಮು ಮೀಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಅದನ್ನೇ ನಾವು ವಾಟ್ ಎವರ್ ದಟ್ ಬ್ಯಾರಿಯರ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇಟ್ ಪ್ರಿವೆಂಟ್ಸ್ ದಿ ಮೀಟಿಂಗ್ ಆರ್ ಫಿಸಿಕಲ್ ಮೀಟಿಂಗ್ ಅಂತ ಹೇಳ್ಬೋದು. ಓಕೆ, the physical meeting of sperm and the ovum is prevented by the barriers. This method is nothing but that barrier methods ಅಂತ ಹೇಳ್ತಾ ಹೋಗ್ತೀವಿ. ಸೊ ಬ್ಯಾರಿಯರ್ ಮೆಥಡ್ಸಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ ಒಂದೊಂದು ಕೂಡ ಒಂದೊಂದು ರೀತಿಯಾದ ಬ್ಯಾರಿಯರ್ಸನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ಬ್ಯಾರಿಯರ್ ಮೆಥಡಲ್ಲಿ ಬರುವಂಥದ್ದು ಅಂದರೆ ನಥಿಂಗ್ ಬಟ್ ದಟ್ ಎಕ್ಸಾಂಪಲ್ ಈಸ್ ಕಾಂಡಮ್ಸ್ ಅಂತ ಹೇಳ್ಬೋದು. ಓಕೆ, ಕಾಂಡಮ್ಸ್ ಆರ್ ದಿ ಎ ಕೈಂಡ್ ಆಫ್ ಬ್ಯಾರಿಯರ್ which is act as a temporary method of the birth control ಅಂತ ಹೇಳ್ತಾ ಹೋಗ್ತೀವಿ. ವಾಟ್ ಇಟ್ ಮೀನ್ಸ್ ಕಾಂಡಮ್ ಅಂದರೆ ಏನು ಅಂತ ಹೇಳ್ತಾ ಅವ್ರೆ ಸೊ ಇಟ್ ಈಸ್ ಎ ಕೈಂಡ್ ಆಫ್ ಥಿನ್ ಎಲಾಸ್ಟಿಕ್ ಲ್ಯಾಟಿಕ್ಸ್ ಅಂತ ಹೇಳ್ಬೋದು. ಥಿನ್ ಎಲಾಸ್ಟಿಕ್ ಲ್ಯಾಟೆಕ್ಸ್ ರಬ್ಬರ್. ಓಕೆ, ಸೊ ಒಂದು ರೀತಿಯಾದ ಒಂದು ಎಲಾಸ್ಟಿಕ್ ಲ್ಯಾಟಿಕ್ಸ್ ರಬ್ಬರಿಂದ ಫಾರ್ಮ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಿಚ್ ಕವರ್ಸ್ ದಿ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಏನು ಮಾಡುತ್ತೆ ಅಂದರೆ ಇದು ಏನೊಂದು ರಿಪ್ರೊಡಕ್ಟಿವ್ ಆರ್ಗನ್ ಏನಿರುತ್ತೆ ಆ ಒಂದು ರಿಪ್ರೊಡಕ್ಟಿವ್ ಆರ್ಗನ್ ಎಸ್ಪೆಷಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಏನಿದೆ ಸೊ ಆ ಒಂದು ರಿಪ್ರೊಡಕ್ಟಿವ್ ಆರ್ಗನನ್ನು ಕವರ್ ಮಾಡುತ್ತೆ. ಸೊ ಕವರ್ ಮಾಡಿದಂಥ ಸಂದರ್ಭದಲ್ಲಿ ಡ್ಯೂರಿಂಗ್ ದಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗ್ತಕ್ಕಂಥ ಒಂದು ಸಮಯದಲ್ಲಿ ಸೊ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಐತೆ ಅದನ್ನು ಕವರ್ ಮಾಡುತ್ತೆ. ಸೊ ಕವರ್ ಮಾಡಿದ ಸಂದರ್ಭದಲ್ಲಿ ಸೊ ವಾಟ್ ಎವರ್ ದಟ್ ಇಟ್ ಪ್ರಿವೆಂಟ್ಸ್ ದಿ ಎಜಾಕ್ಯುಲೇಷನ್. ಓಕೆ, ಡ್ಯೂರಿಂಗ್ ದಿ ಸೆಕ್ಷುವಲ್ ಇಂಟರ್ಕೋರ್ಸ್ ಏನಿದೆ ಆ ಒಂದು ಸೆಕ್ಷುವಲ್ ಇಂಟರ್ಕೋರ್ಸ್ನ ಸಮಯದಲ್ಲಿ ಇಟ್ ಪ್ರಿವೆಂಟ್ಸ್ ದಿ ಎಜಾಕ್ಯುಲೇಷನ್ ಆಫ್ ಸ್ಪರ್ಮ್ ಟು ದಿ ಫೀಮೇಲ್ ಜೆನೆಟೇಲಿಯಾ. ಫೀಮೇಲ್ ಜೆನೆಟೇಲಿಯಾ ಏನಿದೆ ಅಲ್ಲಿಗೆ ಒಂದು ಏನೋ ಸೆಕ್ಷುವಲ್ ಇಂಟರ್ಕೋರ್ಸ್ನ ಟೈಮಲ್ಲಿ ಸೆಮನ್ ಅನ್ನೋಂಥದ್ದು ಎಜಾಕ್ಯುಲೇಷನ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಆ ರೀತಿಯಾದ ಕೆಲಸನ ಕಾಂಡಮ್ ಅನ್ನೋಂಥದ್ದು ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅಟ್ ಆಲ್ಸೋ ಅಷ್ಟೇ ಅಲ್ಲ ಏನೊಂದು ಎಜಾಕ್ಯುಲೇಷನ್ ಅಥವಾ ಸೆಮೆನ್ ಟ್ರಾನ್ಸ್ಫರ್ ಆಗೋದನ್ನಂತೂ ಕೂಡ ತಡಿಬೋದು. ಅದ್ರ ಜೊತೆಗೆ ಇಟ್ ಏಬಲ್ ಟು ಪ್ರೊಟೆಕ್ಟ್ಸ್ ದಿ ಫ್ರಮ್ ದಿ ಸೆಕ್ಷುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್. ಓಕೆನಾ, STDs ಅಂತ ಹೇಳ್ತೀವಿ, ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್. ಈ ಒಂದು ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ನ ವಿರುದ್ಧ ಪ್ರೊಟೆಕ್ಷನ್ನು ಕೂಡ ಕೊಡ್ತಕ್ಕಂಥ ಕೆಲಸನ ಮಾಡುತ್ತೆ ಅಂತ ಹೇಳ್ತಾ ಹೌದು. ದಟ್ ಈಸ್ ಅಬೌಟ್ ದ ಕಾಂಡಮ್. ಸೊ ಹಿಯರ್ ಇಸ್ ದ ಪಿಕ್ಚರಿಸ್ಟಿಕ್ ವ್ಯೂ ಹೌ ಇಟ್ ವಿಲ್ ಬಿ ಅಂತ ಹೇಳಿದ್ರೆ ಏನೊಂದು ಮೇಲ್ ಜೆನೆಟಲ್ ಆರ್ಗನ್ಗೆ ಕವರ್ ಮಾಡ್ತದೆ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ದಿ ರಬ್ಬರ್, ಎಲಾಸ್ಟಿಕ್ ರಬ್ಬರಿಂದ ಫಾರ್ಮ್ ಆಗುತ್ತೆ. ಮೇಲ್ ಜೆನೆಟಿಕ್ ಸೆಕ್ಷುವಲ್ ಇಂಟರ್ಕೋರ್ಸ್ ಟೈಮಲ್ಲಿ ಇದನ್ನು ವಾಟ್ ಎವರ್ ದಟ್
ಯೂಸ್ ಮಾಡ್ಕೊಂಡು ಸೊ ಫಿಸಿಕಲ್ ಆಗಿ ಅಪಿಯರೆನ್ಸ್ ಫಿಸಿಕಲ್ ಆಗಿ ಇನ್ಸರ್ಟ್ ಮಾಡ್ಕೊಂಡು ಸೊ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ದಿಸ್ ಅಬೌಟ್ ದ ಕಾಂಡಮ್ಸ್ ಅಂತ ಹೇಳ್ಬೋದು. ಸೊ ದೀಸ್ ಕೈಂಡ್ ಆಫ್ ದಿ ಕಾಂಡಮ್ಸ್ ಆರ್ ಮೆಂಟ್ ಫಾರ್ ದಿ ಮೇಲ್ಸ್. ಓಕೆ, ಮೇಲ್ಸ್ ಏನು ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಸೆಕೆಂಡ್ ಎಕ್ಸಾಂಪಲ್ ಬ್ಯಾರಿಯರ್ಸ್ ಮೆಥಡಲ್ಲಿ ಅಂತ ಹೇಳ್ತಾರೆ. ಸೊ ಡಯಾಫಾರ್ಮ್ or it is also called as cervical cap ಅಂತಾನು ಹೇಳ್ತೀವಿ. ಓಕೆ, ಸರ್ವೈಕಲ್ ಕ್ಯಾಪ್ಸ್ ಅಂತಾನು ಹೆಸರನ್ನ ಹೇಳ್ತಾ ಹೋಗ್ತೀವಿ. ಆರ್ ವಾಲ್ಟ್ಸ್ ಅಂತ ಕರಿತೀವಿ. ಓಕೆ, ಸೊ ಸ್ಪೆಲ್ಲಿಂಗ್ ಇಸ್ ಅಬೌಟ್ ದಟ್ VAULTS ವಾಲ್ಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಟ್ ಈಸ್ ಎ ಕೈಂಡ್ ಆಫ್, ಇದು ಕೂಡ ಒಂದು ರೀತಿಯಾದ ಒಂದು ಬ್ಯಾರಿಯರ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಮೆಂಟ್ ಫಾರ್ ಫೀಮೇಲ್ಸ್ ಯೂಸ್ ಮಾಡ್ತಕ್ಕಂಥ ಒಂದು ಬ್ಯಾರಿಯರ್ ಅಂತ ಹೇಳ್ಬೋದು. ಸೊ ಈ ಒಂದು ಡಯಾಫಾರ್ಮ್ ಅಥವಾ ಸರ್ವೈಕಲ್ ಕ್ಯಾಪ್ಸ್ ಅಥವಾ ವಾಲ್ಟ್ಸ್ನ ಬಗ್ಗೆ ಹೇಳ್ತಾವ್ರೆ. ಅವು ಇಟ್ ವಿಲ್ ಬಿ ವಾಟ್ ಎವರ್ ದಟ್ ಪ್ರೋಸೆಸ್ ಅಂತ ಹೇಳ್ತಾರೆ, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಾರೆ. ಇಟ್ ಈಸ್ ಆಲ್ಸೋ ಎ ಫ್ಲೆಕ್ಸಿಬಲ್ latex rubber. Okay, it is a flexible latex rubber which is dome shaped ಅಂತ ಹೇಳ್ಬೋದು. ಓಕೆ, dome shaped rubber cap. ಕ್ಯಾಪ್ಸ್ ಅಂತ ಹೇಳ್ತಾ ಒಬ್ಬದು ಫ್ಲೆಕ್ಸಿಬಲ್ ಲ್ಯಾಟಿಕ್ಸ್ ರಬ್ಬರ್ ಇಂದ ಫಾರ್ಮ್ ಆಗುತ್ತೆ. ಡೂಮ್ ಶೇಪ್ಡ್ ರಬ್ಬರ್ ಕ್ಯಾಪ್ ವಿಚ್ ಈಸ್ ಇನ್ಸರ್ಟೆಡ್ ಇನ್ ಟು ದಿ ವೆಜೈನಾ. ಓಕೆ, ಇನ್ಸರ್ಟೆಡ್ ಇನ್ ಟು ವೆಜೈನಾ ಅಂತ ಹೇಳ್ತೀವಿ. ಇಟ್ ಈಸ್ ಎ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಂತ ಕರಿತೀವಿ. ಓಕೆ, ವೆಜೈನಾನ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಂತ ಕರಿತೀವಿ. ಸೊ ಈ ಒಂದು ವೆಜೈನಾಗೆ ಇನ್ಸರ್ಟ್ ಮಾಡ್ದಂಗೆ ವಿಚ್ ಕವರ್ಸ್ ದ ಸರ್ವಿಕ್ಸ್. ಓಕೆ, ಸರ್ವಿಕ್ಸ್ ಅಂತಕ್ಕಂಥ ಒಂದು ಫಿಮೇಲ್ ಜೆನೆಟಿಕ್ ವೆಜೈನ್ ಆಗ್ತಿಂಗೆ ಸರ್ವಿಕ್ಸ್ ಇರ್ತಕ್ಕಂಥ ಒಂದು ಪಾರ್ಟ್ ಬರುತ್ತೆ. ಈ ಒಂದು ಸರ್ವಿಕ್ಸ್ ಅಂತಕ್ಕಂಥ ಒಂದು ಪಾರ್ಟನ್ನು ಇದು ಕವರ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಎ ಡೂಮ್ ಶೇಪ್ಡ್ ರಬ್ಬರ್ ಕ್ಯಾಪ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ಏನು ಮಾಡುತ್ತೆ ಅಂದರೆ ವಿಚ್ ಬ್ಲಾಕ್ಸ್, ಇದು ಮಾಡ್ತಕ್ಕಂಥ ಕೆಲಸ ಏನು ಅಂದರೆ ಕವರ್ಸ್ ದಿ ಸರ್ವೆಚ್. ಸೊ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಹೌ ಇಟ್ ವಿಲ್ ಬಿ ವಾಟ್ ಆರ್ ದಟ್, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾವ್ರೆ. ವಿಚ್ ಬ್ಲಾಕ್ಸ್ ದ ಎಂಟ್ರಿ ಆಫ್ ಸ್ಪರ್ಮ್. ಓಕೆ, ಎಂಟ್ರಿ ಆಫ್ ಸ್ಪರ್ಮ್ ಥ್ರೂ ದ ಸರ್ವಿಕ್ಸ್. ಸೊ ಹ್ಯೂಮನ್ ರಿಪ್ರೊಡಕ್ಟಿವ್ ಆರ್ಗನ್ನ ಬಗ್ಗೆ ತಿಳ್ಕೊಂಡ್ರೆ ಇದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ವಾಟ್ ಎವರ್ ದಟ್ ಏನು ಸರ್ವಿಕ್ಸ್ ಅಂತಕ್ಕಂಥ ಪಾರ್ಟ್ ಇದೆ, ಆ ಒಂದು ಸರ್ವಿಕ್ಸ್ ಪಾರ್ಟಿಗೆ ಸ್ಪರ್ಮ್ ಅನ್ನೋದು ಎಂಟ್ರಿ ಆಗೋದನ್ನು ಇದು ಬ್ಲಾಕ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಓಕೆ, ಈ ಒಂದು ಡಯಾಗ್ರಾಮೆಟಿಕ್ ವ್ಯೂನಲ್ಲಿ ನೀವು ನೋಡ್ಬೋದು. ಸೊ ಹೌ ಇಟ್ ವಿಲ್ ಬಿ ಫಾರ್ಮ್ ಅಂತ ಹೇಳ್ತಾರೆ. ದಿಸ್ ಇಸ್ ಅಬೌಟ್ ದಟ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳ್ಬೋದು. ಸೊ ಈ ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಗ್ಗೆ ಹೇಳ್ತಾರೆ. ಸೊ ಈ ಒಂದು ಪಾರ್ಟ್ ಏನಿದೆ ನಾವು ಸರ್ವಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ನಾವು ವೆಜೈನ್ ಅಂತ ಕರಿತೀವಿ. ದಿಸ್ ಇಸ್ ಅಬೌಟ್ ದಟ್ ವೆಜೈನಾ, ದಿಸ್ ಇಸ್ ಅಬೌಟ್ ದಟ್ ಸರ್ವಿಕ್ಸ್. ಸೊ ಈ ಒಂದು ಸರ್ವಿಕ್ಸ್ ಪಾರ್ಟ್ ಇದೆ ಅಂದರೆ, ಸೊ ದಿಸ್ ಇಸ್ ಅಬೌಟ್ ದಟ್ ಎ ಡೂಮ್ ಶೇಪ್ಡ್ ಸರ್ವೈಕಲ್ ಕ್ಯಾಪ್. ಇದನ್ನು ನಾವು ಡೂಮ್ ಶೇಪ್ಡ್ ಸರ್ವೈಕಲ್ ಕ್ಯಾಪ್ ಅಂತ ಕರೆಯೋದು. ಓಕೆ, ದಿಸ್ ಇಸ್ ಅಬೌಟ್ ದಟ್ ಡೂಮ್ ಶೇಪ್ಡ್ ಸರ್ವೈಕಲ್ ಕ್ಯಾಪ್. ಸೊ ಈ ಒಂದು ಸರ್ವೈಕಲ್ ಕ್ಯಾಪ್ ಏನಾಗುತ್ತೆ ಅಂದರೆ, ಸೊ ಈ ಒಂದು ಸರ್ವಿಕ್ಸ್ ಇದೆ ಅಂದರೆ ಇದನ್ನು ಹೋಗಿ ಕ್ಲೋಸ್ ಮಾಡುತ್ತೆ. ಸೊ ಕ್ಲೋಸ್ ಮಾಡ್ತಿದ್ದಂಗೆ ವೆಜೈನ್ ಮುಖ ರೋಡ್ ಆಫ್ ಪೆನಿಸ್ ಎಂಟ್ರಿ ಆದರೂ ಕೂಡ ಅಷ್ಟೇ ಸರ್ವಿಕ್ಸ್ ಪಾರ್ಟ್ ಇದೆ, ಇದಕ್ಕೆ ಸ್ಪರ್ಮ್ ಅನ್ನೋದು ಎಂಟ್ರಿ ಆಗೋದಿಲ್ಲ. ಸೊ ಈ ರೀತಿಯಾಗಿ ಕವರ್ನ ಮಾಡುತ್ತೆ ಅಂತ ಹೇಳ್ಬೋದು. ಇಟ್ ವಿಲ್ ಬಿ ರಿಮೂವ್ ಮಾಡ್ಬೋದು ಅಂತ ಹೇಳ್ಬೋದು. ದಿಸ್ ಅಬೌಟ್ ದಟ್ ಸರ್ವೈಕಲ್ ಕ್ಯಾಪ್ ಆರ್ ಡಯಾಫಾರ್ಮ್ ಆರ್ ಓಲ್ಡ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವಾಗ ಇದನ್ನು ಕವರ್ ಮಾಡುತ್ತೆ, ಸೊ ಸ್ಪರ್ಮ್ ಅನ್ನೋದು ವೆಜೈನ ಮುಖಾಂತರ ಸರ್ವಿಕ್ಸನ್ನು ಎಂಟ್ರಿ ಆಗೋದನ್ನು ತಡೆಯುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಡಯಾಫಾರ್ಮ್ ಆರ್ ಸರ್ವೈಕಲ್ ಕ್ಯಾಪ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಬ್ಯಾರಿಯರ್ ಮೆಥಡ್ಸಲ್ಲಿ ಬರ್ತಕ್ಕಂಥ ಎರಡು ರೀತಿಯಾದ ಎಕ್ಸಾಂಪಲ್ಸ್ ಇದು ಅಂತ ನಾವು ಹೇಳ್ಬೋದು. ಸೊ ಬ್ಯಾರಿಯರ್ಸಲ್ಲಿ ಬರ್ತಕ್ಕಂಥ ಸ್ಟಡಿ ಬೋದ ಟೆಂಪರರಿ ಮೆಥಡಲ್ಲಿ ಫಸ್ಟ್ ಒಂದನ್ನು ಬ್ಯಾರಿಯರ್ ಅಂತ ಹೇಳಿದ್ವಿ. ಸೊ ಈ ಒಂದು ಟೆಂಪರರಿ ಮೆಥಡಲ್ಲಿ ಸೆಕೆಂಡ್ ಟೈಪ್ ಆಫ್ ವಾಟ್ ಎವರ್ ದಟ್ ಏನೊಂದು ಮೆಥಡ್ ಯಾವುದು ಅಂದರೆ, ಸೊ ಟೆಂಪರರಿ ಮೆಥಡಲ್ಲಿ ಇಂಟ್ರಾ ಯುಟರೈನ್ ಡಿವೈಸಸ್ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ಸೆಡ್ ಟು ಬಿ ಇಂಟ್ರಾ ಯುಟರೈನ್ ಡಿವೈಸಸ್.
how it will be worse. This one intrauterine devices and ಏನು ಅಂತ ಹೇಳ್ತಾವ್ರೆ. ಅಪಾರ್ಟ್ ಫ್ರಮ್ ಬ್ಯಾರಿಯರ್ಸ್ ಎಲ್ಲಾದ್ರೆ ಇಟ್ ಈಸ್ ಎ ಕೈಂಡ್ ಆಫ್ ಫಿಸಿಯಾಲಜಿಕಲ್ ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಇಂಟ್ರೌಟರೈನ್ ಡಿವೈಸಸ್ನ ಬಗ್ಗೆ ತಿಳ್ಕೊಳ್ತಾವ್ರೆ. ಇಟ್ ಈಸ್ ಎ ಕೈಂಡ್ ಆಫ್ ಡಿಫ್ರೆಂಟ್ ಶೇಪ್ಡ್ ಲೋಬ್ಸ್ ಅಂತ ಹೇಳ್ಬೋದು. ಓಕೆನಾ. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಲೋಬ್ಸ್. different kind of shaped lobes. Okay, shaped lobes ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವ ರೀತಿಯಾದ ಶೇಪ್ ಇರುತ್ತೆ ಅಂತ ಕಾಮನ್ ಆಗಿ ಯೂಸ್ ಮಾಡೋದು TR7 ಶೇಪ್ಡ್ ಲೋಬ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, TR7 ಶೇಪ್ಡ್ ಲೋಬ್ಸ್ ವಿಚ್ ಈಸ್ ಮೇಡ್ ಅಪ್ ಆಫ್ ಕಾಪರ್. ಓಕೆನಾ. ಸೊ ವಿಚ್ ಈಸ್ ಮೇಡ್ ಅಪ್ ಆಫ್ ಕಾಪರ್ ಅಥವಾ ಕಾಪರ್ ಕಾಯಿಲ್ಸಿಂದ ಫಾರ್ಮ್ ಮಾಡಿರ್ತಾರೆ, ಅಥವಾ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿ ಫಾರ್ಮ್ ಮಾಡುತ್ತೇವೆ ಅಂತ ಹೇಳ್ಬೋದು, ಅಥವಾ ಸ್ಟೈನ್ಲೆಸ್ ಸ್ಟೀಲ್. ಸೊ ಈ ರೀತಿಯಾದ ಒಂದು ಮೆಟಲ್ಸ್ನ ಅಥವಾ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡು ಸೊ ಡಿಫ್ರೆಂಟ್ ಶೇಪ್ಡ್ ಲೂಪ್ಸ್ಗಳನ್ನ ರೆಡಿ ಮಾಡ್ತಾರೆ. ಆ ಒಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೂಪ್ಸ್ ಏನಿದೆ, ದೋಸ್ ಕೈಂಡ್ ಆಫ್ ದಿ ಲೂಪ್ಸ್ ಆರ್ ಇನ್ಸರ್ಟೆಡ್ into the ಫೀಮೇಲ್ ಯುಟರಸ್. ಓಕೆ, ಫೀಮೇಲ್ ಯುಟರಸ್ ಅಂತಕ್ಕಂಥ ಏನೊಂದು ರಿಪ್ರೊಡಕ್ಟಿವ್ ಆರ್ಗನ್ ಇದೆ, ಆ ಒಂದು ಫೀಮೇಲ್ ಯುಟರಸ್ಗೆ ಇದನ್ನು ಇನ್ಸರ್ಟ್ ಮಾಡ್ತಾರೆ. ಓಕೆ, ಸೊ ಥ್ರೂ ವೆಜೈನ ಮುಖಾಂತರ. ಸೊ ಫೀಮೇಲ್ ಯುಟರಸ್ ಏನಿರುತ್ತೆ ಅದಕ್ಕೆ ಈ ರೀತಿಯ ಡಿಫ್ರೆಂಟ್ ಶೇಪಡ್ ಅಥವಾ ಡಿಫ್ರೆಂಟ್ ಮೆಟಲ್ಸಿಂದ ಫಾರ್ಮ್ ಮಾಡ್ತಕ್ಕಂಥ ಒಂದು ಲೂಪ್ಸ್ಗಳನ್ನ ಇನ್ಸರ್ಟ್ ಮಾಡ್ತಾರೆ. ಸೊ ಇನ್ಸರ್ಟ್ ಮಾಡಲಿಕ್ಕೆ ವಾರವರ್ ದಟ್ ಏನೊಂದು ಎಕ್ಸ್ಪರ್ಟೈಸ್ಡ್ ಡಾಕ್ಟರ್ಸ್ನ ಅವಶ್ಯಕತೆ ನಮಗೆ ಇರುತ್ತೆ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದಟ್ ಎ ಕೈಂಡ್ ಆಫ್ ದಿ ಇಂಟ್ರಾಯುಟರೈನ್ ಡಿಸೈಸ್ ಇರ್ತೈತಿ. ಇಟ್ ಮೀನ್ಸ್ ದಟ್ ಇಂಟ್ರಾ ಅಂದರೆ ಯುಟರಸ್ ಇರುತ್ತೆ, ಆ ಒಂದು ಯುಟರಸ್ ಒಳಗಡೆ ಕೆಲವೊಂದು ಸೆಲೆಕ್ಟೆಡ್ ಡಿವೈಸಸ್ನ ಇನ್ಸರ್ಟ್ ಮಾಡೋಂಥದ್ದು ಅಂತ ಹೇಳ್ಬೋದು. ಆ ರೀತಿಯ ಡಿವೈಸ್ಗಳನ್ನ ನಾವು ಲೂಪ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಲೂಪ್ಸ್ ಅನ್ನೋದು ಕಾಪರ್ ಕಾಯಿಲಿಂದ ಫಾರ್ಮ್ ಆಗ್ತದೆ, ಅಥವಾ ಪ್ಲಾಸ್ಟಿಕ್ಕಿಂದ ಫಾರ್ಮ್ ಆಗ್ತದೆ, ಅಥವಾ ಸ್ಟೈನ್ಲೆಸ್ ಸ್ಟೀಲಿಂದನೇ ಮೇಡ್ ಮಾಡಿರ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಲೂಪ್ಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸನ್ನು ನಾವು ನೋಡ್ತಾ ಹೋಗ್ತೀವಿ, ಎಕ್ಸಾಂಪಲ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಆ ರೀತಿಯಾದ ಎಕ್ಸಾಂಪಲ್ಸ್ನ ವಿಷಯಕ್ಕೆ ಬಂದರೆ, ಫಸ್ಟ್ ಎಕ್ಸಾಂಪಲ್ ಈಸ್ ನಥಿಂಗ್ ಬಟ್ ದಟ್ ನಾನ್ ಮೆಡಿಕೇಟೆಡ್ ಐಯುಡಿಸ್ ಅಂತ ಹೇಳ್ತೀವಿ. ಓಕೆ, ನಾನ್ medicated IUDs means intrauterine devices ಅಂತ ಹೇಳ್ಬೋದು. ಓಕೆನಾ. ಸೊ ಈ ಒಂದು ನಾನ್ ಮೆಡಿಕೇಟೆಡ್ IUDs ಇಂದ ಏನೊಂದು ಪ್ರಯೋಜನ ಅಂದರೆ, ಮೇಜರ್ಲಿ ಇಟ್ ಇನ್ಕ್ರೀಸಸ್ ವಿಚ್ ಇನ್ಕ್ರೀಸಸ್ ದಿ ಫ್ಯಾಗೋಸೈಟೈಟಿಸ್ ಆಫ್ ಸ್ಪರ್ಮ್ ವಿತ್ ಇನ್ ಎ ಯುಟರಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ನಾನು ಹೇಳಿದಾಗೆ ಇಟ್ ಮೇಜರ್ಲಿ ಡಿಕ್ರೀಸಸ್ ದ movement of sperm and increases the phagocytosis nature of sperm within uterus. Okay, so there will be ಒಂದು ರೀತಿಯ ಕನ್ಫ್ಯೂಷನ್ ನಿಮಗೆ ಕ್ರಿಯೇಟ್ ಆಗ್ಬೋದು. ಡಿಕ್ರೀಸಸ್ ದಿ ಮೂಮೆಂಟ್ ಆಫ್ ಸ್ಪರ್ಮ್ ಆ್ಯಂಡ್ ಇನ್ಕ್ರೀಸ್ ದಿ ಫ್ಯಾಗೋಸೈಟೋಸಿಸ್ ಅಂದರೆ, ಸೊ ವಾಟ್ ಎವರ್ ದಟ್ ಏನೊಂದು ಆ ಒಂದು ಯುಟರಸ್ ಒಳಗಡೆ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇರುತ್ತೆ ಅದರೊಳಗೆ ಸ್ಪರ್ಮ್ ಮೂಮೆಂಟನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಕಮ್ಮಿ ಮಾಡುತ್ತೆ ಅಂದರೆ, ಆ ಒಂದು ಏನೊಂದು ಯುಟರಸ್ ಒಳಗೆ ಫ್ಯಾಗೋಸೈಟೋಸಿಸ್ ಪ್ರೋಸೆಸ್ನ ಫಾಲೋ ಮಾಡ್ತಾ ಹೋಗುತ್ತೆ. ವಾಟ್ ಈಸ್ ಮೆಂಟ್ ಬೈ ಫ್ಯಾಗೋಸೈಟೋಸಿಸ್ ಅಂದರೆ, ಸೊ ವಿ ಕ್ಯಾನ್ ಸೆಟ್ ದಟ್ ಡಿಸ್ಟ್ರಾಯಿಂಗ್ ದಿ ಸ್ಪರ್ಮ್ಗಳನ್ನ ಡಿಸ್ಟ್ರಾಯ್ ಮಾಡುವಂಥದ್ದು ಅಂತ ಹೇಳ್ಬೋದು. ಸೊ ಏನೊಂದು ಸ್ಪರ್ಮ್ ಎಂಟ್ರಿನ ಕಮ್ಮಿ ಮಾಡುತ್ತೆ. ಯಾವ ರೀತಿಯಾಗಿ ಅಂದರೆ, ಸೊ ಫ್ಯಾಗೋಸೈಟಿಸ್ನ ಮುಖಾಂತರ ಈ ಒಂದು ಸ್ಪರ್ಮ್ ಯುಟರಸ್ ಒಳಗೆ ಎಂಟ್ರಿ ಆಗೋಂಥದ್ದನ್ನು ಡಿಕ್ರೀಸ್ ಮಾಡೋವಂಥದ್ದು. ಸೊ ವಾಟ್ ಎವರ್ ಫ್ಯಾಗೋಸೈಟಿಸ್ನ ಮುಖಾಂತರ ಅದನ್ನು ನಾಶ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ, ಅಥವಾ ಏನೊಂದು ವ್ಯಾನಿಷ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ನಾನ್ ಮೆಡಿಕೇಟೆಡ್ IUDs ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಈ ಒಂದು ನಾನ್ ಮೆಡಿಕೇಟೆಡ್ IUDsಗೆ ಎಕ್ಸಾಂಪಲ್ ಯಾವುದು ಅಂತ ಅಂದರೆ, ಲೈಪೀಸ್ ಲೂಪ್ ಅಂತ ಕರಿತೀವಿ. ಓಕೆ, ವಿಚ್ ಈಸ್ ಎ ಕೈಂಡ್ ಆಫ್ ಮೇಜರ್ಲಿ ಯೂಸ್ಡ್ ನಾನ್ ಮೆಡಿಕೇಟೆಡ್ ಏನೊಂದು ಲೂಪ್ ಯಾವುದು ಅಂದರೆ ಲೈಪೀಸ್ ಲೂಪ್ ಅಂತ
ಹೇಳ್ತಾ ಹೌದು. ಇಟ್ ಈಸ್ ಎ ಮೇಜರ್ ಯೂಸ್ ಇನ್ ನಾನ್ ಮೆಡಿಕೇಟೆಡ್ IUD ಅಂತ ನಾವು ಹೇಳ್ಬೋದು. ಓಕೆ, ಸೊ ಯು ಕ್ಯಾನ್ ಸಿ ದಟ್ ಈ ಒಂದು ಇಮೇಜಲ್ಲಿ ನೀವು ನೋಡ್ಬೋದು ಲೆಪಿಸ್ ಲೂಪ್ ಅನ್ನೋದು. ಸೊ ಈ ರೀತಿ ಆಗುತ್ತೆ ಓಕೆನಾ. ಸೊ ಎಸ್ ಶೇಪ್ಗೆ ಇನ್ವರ್ಟೆಡ್ ಏನು ಕ್ರಿಸ್ ಕ್ರಾಸ್ ಆಗಿರುತ್ತೆ. ಸೊ ಇದನ್ನು ವಾಟ್ ಎವರ್ ದಟ್ ಯೂಟರಸ್ ಫೀಮೇಲ್ ಯೂಟರಸ್ಗೆ ಇನ್ಸರ್ಟ್ ಮಾಡಿದ್ರೆ ಸೊ ವೆಜೈನ ಮುಖಾಂತರ ಯೂಟರಸ್ಗೆ ಸ್ಪರ್ಮ್ ಎಂಟ್ರಿ ಆದರೂ ಸರ್ವಿಸಿಗೆ ಎಂಟ್ರಿ ಆದರೂ ಕೂಡ ಅಷ್ಟೇ ಅಲ್ಲಿ ಮೂಮೆಂಟನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ವಾಟ್ ಆರ್ ದ ಈ ಒಂದು ಕಾಪರ್ ಅಯಾನ್ಸ್ ಅಥವಾ ಏನು ಪ್ಲಾಸ್ಟಿಕ್ಕಿಂದ ಫಾರ್ಮ್ ಮಾಡ್ತಾರೆ, ಸೊ ಆ ಒಂದು ಸ್ಪರ್ಮ್ ಮೂವ್ ಆಗೋದನ್ನು ತಡೆಯುತ್ತೆ ಅಂತ, ಫ್ಯಾಗೋಸೈಟಿಕ್ ನೇಚರ್ನ ತಡೆಯುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ನ ಹೇಳ್ತಾ ಹೋದರೆ, ಸೊ ಫಸ್ಟ್ ಒನ್ ಇಸ್ ನಾನ್ ಮೆಡಿಕೇಟೆಡ್ IUDs ಅಮಾಂಗ್ ದಿ ಇಂಟ್ರಾಯುಟರೈನ್ IUDs ಡಿವೈಸಸ್. ಸೊ ಸೆಕೆಂಡ್ IUD ಇಸ್ ದ ಕಾಪರ್ ರಿಲೀಸಿಂಗ್ IUD ಅಂತ ಹೇಳ್ತೀವಿ. ಕಾಪರ್ ರಿಲೀಸಿಂಗ್ IUDs ಅಂತ ಹೇಳ್ಬೋದು. ಸೊ ಕಾಪರ್ ರಿಲೀಸಿಂಗ್ IUDs ಅಂತ ಹೇಳ್ತಾ ಹೋಗ್ತೀವಿ. ವಾಟ್ ಇಟ್ ಮೀನ್ಸ್ ದಟ್ ನೇಮಲ್ಲೇ ಇದೆ ಕಾಪರ್ ರಿಲೀಸಿಂಗ್ IUDs ಅಂತ. ಇಟ್ ಮೀನ್ಸ್ ದಟ್ ಇಟ್ ಈಸ್ ಮೇಡ್ ಅಪ್ ಆಫ್ ದಿ ಸೇಮ್ ಕೈಂಡ್ ಆಫ್ ದಿ ಕಾಪರ್. ಓಕೆ, ಪ್ಯೂರ್ ಕಾಪರ್ನ ಯೂಸ್ ಮಾಡಿ ಸೊ ಈ ರೀತಿಯಾದ ಲೂಪ್ಗಳನ್ನ ಪ್ರಿಪೇರ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಕಾಪರ್ ರಿಲೀಸಿಂಗ್ IUDs ವಾಟ್ಸ್ ದ ರಿಲೇಷನ್ ಬಿಟ್ವೀನ್ ದಟ್, ಏನೊಂದು ಕಾಪರ್ಗಳು ನಮ್ಮ ಒಂದು ಯುಟೆರಸ್ಗೂ ಅಥವಾ ರಿಪ್ರೊಡಕ್ಟಿವ್ ಆರ್ಗನ್ಸ್ಗೂ ಏನೊಂದು ಸಂಬಂಧ ಅಂದರೆ ಮೇಜರ್ಲಿ ವಿ ಕ್ಯಾನ್ ಸೇ ದಟ್ ಸೊ ಕಾಪರ್ ರಿಲೀಸಿಂಗ್ IUDs ಇಂದ ಇಟ್ ಈಸ್ ಮೇಡ್ ಅಪ್ ಆಫ್ ದಿ CU, ಕಾಪರಿಂದ ಫಾರ್ಮ್ ಆಗುತ್ತೆ. ಸೊ ಕಾಪರಿಂದ ಫಾರ್ಮ್ ಆಗುತ್ತೆ ಅಂದರೆ ಸೊ ವಾಟ್ ಆರ್ ದಟ್ ಇದನ್ನು ಯುಟೆರಸ್ಸಿಗೆ ಇನ್ಸರ್ಟ್ ಮಾಡಿದಾಗ ವಿಚ್ ರಿಲೀಸಸ್ ದ ಕಾಪರ್ ಅಯಾನ್ಸ್. ಸೊ ಕಾಪರ್ ಅಯಾನ್ಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಕಾಪರ್ ಅಯಾನ್ಸ್ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ವಾಟ್ಸ್ ದ ಫಂಕ್ಷನ್ ಆಫ್ ದೀಸ್ ಕೈಂಡ್ ಆಫ್ ದಿ ಕಾಪರ್ ಅಯಾನ್ಸ್ ಅಂದರೆ ವಿಚ್ ಸಪ್ರೆಸ್ ದ ಮೊಟಿಲಿಟಿ ಆಫ್ ಸ್ಪರ್ಮ್. ಓಕೆ, ಸೊ ಏನೊಂದು ಸ್ಪರ್ಮ್ ಮೂಮೆಂಟ್ ಏದಾಯ್ತು ಮೊಟಿಲಿಟಿ ಅದನ್ನು ಸಪ್ರೆಸ್ ಮಾಡ್ತಕ್ಕಂಥ ಕೆಲಸನ ಈ ಒಂದು ಕಾಪರ್ಗಳು ಮಾಡುತ್ತೆ ಅಂತ ಹೇಳ್ಬೋದು. ಸೊ ದೋಸ್ ಆರ್ ಸೆಡ್ ದಟ್ ಕಾಪರ್ ರಿಲೀಸಿಂಗ್ IUDs ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವಾಗ ಸ್ಪರ್ಮ್ ಮೊಟಿಲಿಟಿನ ರಿಲೀಸ್ ಏನೊಂದು ಡಿಕ್ರೀಸ್ ಮಾಡುತ್ತೆ, ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದಿ ಸ್ಪರ್ಮ್ನು ಕೂಡ ಅವಾಯ್ಡ್ ಮಾಡುತ್ತೆ. ಓಕೆ, ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ಸ್ಪರ್ಮ್. ಓಕೆ, ಸ್ಪರ್ಮ್ನ ಫರ್ಟಿಲಿಟಿ ಕೆಪಾಸಿಟಿ ಇದೆ, ಅದನ್ನು ಕೂಡ ಅಷ್ಟೇ ಡಿಕ್ರೀಸ್ ಮಾಡ್ತಕ್ಕಂಥ ಕೆಲಸನ ಈ ಒಂದು ಕಾಪರ್ ಅಯಾನ್ಸ್ಗಳು ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದಕ್ಕೆ ಎಕ್ಸಾಂಪಲ್ನ ನಾವು ಹೇಳ್ತಾ ಹೋದ್ರೆ ಮೆನಿ ಕೈಂಡ್ಸ್ ಆಫ್ ಎಕ್ಸಾಂಪಲ್ಸ್ ಆರ್ ದೇರ್ ವಿಚ್ ಆರ್ ಸೆಡ್ ಟು ಬಿ ಎಕ್ಸಾಂಪಲ್ ಫಾರ್ ಕಾಪರ್ ರಿಲೀಸಿಂಗ್ ಆರ್ CUT ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ದಟ್ CU7 ಅಂತ ಹೇಳ್ತಾ ಹೋಗ್ತೀವಿ. ಮತ್ತೊಂದು ಎಕ್ಸಾಂಪಲ್ ಹೇಳ್ತಾ ಹೋದ್ರೆ ಸೊ ಮಲ್ಟಿ ಲೋಡ್ 375 ಅಂತ ಎಕ್ಸಾಂಪಲ್ಸ್ ಆಫ್ ದ ನೇಮಿಂಗ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ನೀವು ನೋಡ್ಬೋದು ದಿಸ್ ಇಸ್ ಅಬೌಟ್ ದಟ್ CUT. ಓಕೆ, ಸೊ ಕಾಮನ್ ವರ್ಡಲ್ಲಿ ನಾವು ಕಾಪರ್ ಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ CUT ಯಾವ ರೀತಿ ಆಯ್ತು ಅಂದರೆ ಸೊ ಇದರಲ್ಲಿ ಈ ಒಂದು ಇಮೇಜಲ್ಲಿ ನೀವು ಸ್ಟ್ರಕ್ಚರ್ನ ನೋಡ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ T ಶೇಪ್ಡ್. ಓಕೆನಾ, ಸೊ ಇಟ್ ಈಸ್ ಏನಪ್ಪ ಏನದು ಕಾಪರ್ ಅಂತ ಫಾರ್ಮ್ ಆಗುತ್ತೆ, T ಶೇಪ್ ಇರುತ್ತೆ. ಸೊ ಇದನ್ನು ಫೀಮೇಲ್ ಯೂಟರಸ್ಗೆ ಇನ್ಸರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದರಿಂದ ವಾಟ್ ಆರ್ ದಟ್ ಈ ಒಂದು ಕಾಯಿಲ್ ಆಗಿರ್ತಕ್ಕಂಥ ಕಾಪರ್ ಏನಿರುತ್ತೆ ಸೊ ಕಾಪರ್ ಅಯಾನ್ಸ್ ರಿಲೀಸ್ ಮಾಡಿ ಆ ಒಂದು ಸ್ಪರ್ಮ್ ಮೊಟಿಲಿಟಿ ಅಥವಾ ವಾಟ್ ಎವರ್ ದಟ್ ಏನೊಂದು ಫರ್ಟಿಲಿಟಿ ಲೆವೆಲ್ನ ಡಿಕ್ರೀಸ್ ಮಾಡುತ್ತೆ ಸ್ಪರ್ಮ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ CU7 ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಅಬೌಟ್ ದ 7 ಶೇಪ್ ಇರೋದ್ರಿಂದ 7 ಶೇಪ್ ಏನೊಂದು ಇರೋದ್ರಿಂದ ನ್ಯೂಮರಿಕಲಿ 7 ಶೇಪ್ ನಾವು ಏನು ಬರ್ತೀವಿ ಆ ಒಂದು ಶೇಪ್ ಇಂದ ನಾವು CU7 ಅಂತ ಕರಿತೀವಿ. ಸೊ ಇದು ಅಷ್ಟೇ ಕಾಪರ್ ಕಾಯಿಲ್ಸಿಂದ ಕಾಯಿಲ್ ಮಾಡಿರ್ತಾರೆ ಕಾಪರಿಂದ. ಸೊ ವಾಟ್ ಆರ್ ದಟ್ ಇದನ್ನ ಯುಟರೈನ್ ಯುಟರಸ್ಸಿಗೆ ಎಂಟ್ರಿ ಕೊಟ್ಟಾಗ ಇನ್ಸರ್ಟ್ ಮಾಡಿದಾಗ ಸೊ ವಾಟ್ ಎವರ್ ದಟ್ ಇದು ಕೂಡ ಅಷ್ಟೇ ಇದರಿಂದ ರಿಲೀಸ್ ಆಗ್ತಕ್ಕಂಥ ಕಾಪರ್ ಅಯಾನ್ಸ್ ಸ್ಪರ್ಮ್ ಮೊಟಿಲಿಟಿ ಅಥವಾ ಸೊ ವಾಟ್ ಎವರ್ ದಟ್ ಏನೊಂದು ಫರ್ಟಿಲಿಟಿ ಲೆವೆಲ್ ಆಫ್ ದಿ ಸ್ಪರ್ಮ್ನ ಡಿಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಥರ್ಡ್ ಎಕ್ಸಾಂಪಲ್ನ ಹೇಳ್ತಾವ್ರೆ ಸೊ ದಿಸ್ ಅಬೌಟ್ ದಟ್ ಮಲ್ಟಿ ಲೋಡ್ 375 ಅಂತ ಹೇಳ್ತೀವಿ. ಸೊ ಈ ರೀತಿಯಾದೊಂದು ಸ್ಟ್ರಕ್ಚರ್ನ ಹೊಂದಿರುತ್ತೆ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ದಿ ಕಾಪರ್ ಕಂಟೆಂಟ್ ಇದ್ದ ಕಾಯಿಲ್ನ ಮಾಡಿರ್ತಾರೆ. ಸೊ ಇದನ್ನು ಕೂಡ ಇನ್ಸರ್ಟ್ ಮಾಡ್ತಾರೆ. ಸೊ ವಾಟ್ ಎವರ್ ದಟ್ ರಿಲೀಸ್ ದಿ ಕಾಪರ್ ಅಯಾನ್ಸ್ ವಿಚ್ ರೆಡ್ಯೂಸಸ್ ದಿ ಮೊಟಿಲಿಟಿ ಆಫ್ ದಿ ಸ್ಪರ್ಮ್ ಅಂಡ್ ದಿ ಫರ್ಟಿಲಿಟಿ ಲೆವೆಲ್ ಆಫ್ ದಿ ಸ್ಪರ್ಮ್ ಅಂತ ಹೇಳ್ಬೋದು. ಸೊ ಇಷ್ಟನ್ನು ಕೂಡ ಅಷ್ಟೇ ನಾವು ಕಾಪರ್ ರಿಲೀಸಿಂಗ್ IUDs ಅಂತ ಕರಿತೀವಿ. ಸೊ ನೆಕ್ಸ್ಟು ಥರ್ಡ್ ಒನ್ ಎಕ್ಸಾಂಪಲ್ನ ಬಗ್ಗೆ ಹೇಳ್ತಾ ಹೋದ್ರೆ ಸೊ ಇಂಟ್ರಾಯುಟರೈನ್ ಡಿವೈಸಸಲ್ಲಿ ಬರ್ತಕ್ಕಂಥ ಥರ್ಡ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಸೆಡ್ ಟು ಬಿ ದಟ್ ಹಾರ್ಮೋನ್
ರಿಲೀಸಿಂಗ್ IUDs ಅಂತ ಹೇಳ್ಬೋದು. ಸೊ ಈ ಒಂದು ಹಾರ್ಮೋನ್ ರಿಲೀಸಿಂಗ್ IUDsನ ಬಗ್ಗೆ ಹೇಳ್ತಾ ಹೋದರೆ, ಸೊ ವಾಟ್ ವಿಲ್ ಬಿ ಮೇಡ್ ಅಂತ ಹೇಳ್ತಾ ಹೋದರೆ, ಇಟ್ ಮೇಕ್ಸ್ ದಿ ಯುಟರಸ್, ವಿಚ್ ಮೇಕ್ಸ್ ದಿ ಯುಟರಸ್, okay, so which makes the uterus unsuitable, okay, which makes the uterus unsuitable for implantation, okay, implantation ಅಂತ ಹೇಳ್ತಾ ಹೋಗ್ತೀವಿ. ವಾಟ್ ಈಸ್ ಮೆಂಟ್ ಬೈ ಇಂಪ್ಲಾಂಟೇಷನ್ ಅಂದರೆ, ವಾಟ್ ಎವರ್ ದಟ್ ಏನೊಂದು ಸ್ಪರ್ಮ್ ಮತ್ತು ಓವಮು ಫ್ಯೂಷನ್ ಆದಾಗ ಅದು ಝೈಗೋಟ್ ಆಗುತ್ತೆ. ಆ ಒಂದು ಝೈಗೋಟ್ ಅನ್ನೋಂಥದ್ದು ಬಂದು ಯುಟರಸ್ ಅಂತ ಸರ್ವಿಕ್ಸ್ ಅನ್ನೋಂಥದ್ದು ಇರುತ್ತೆ. ಆ ಒಂದು ಸರ್ವಿಕ್ಸಲ್ಲಿ ಫಂಡಸ್ ಅಂತಕ್ಕಂಥ ಪಾರ್ಟ್ ಇರುತ್ತೆ, ಹೆಡ್ ಆಫ್ ದಿ ಸರ್ವಿಕ್ಸ್ ಅಥವಾ ಹೆಡ್ ಆಫ್ ದಿ ಯುಟರಸ್ ಅಂತ ಕರಿತೀವಿ. ಆ ಒಂದು ಫಂಡಸ್ಗೆ ಬಂದು ಈ ಒಂದು ಏನೊಂದು ಫರ್ಟಿಲೈಸೇಷನ್ ಆಗ್ತಕ್ಕಂಥ ಝೈಗೋಟ್ ಬಂದು ಅಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ. ಆ ರೀತಿಯಾಗಿ ಅಟ್ಯಾಚ್ಮೆಂಟ್ ಆಗ್ತಕ್ಕಂಥ ಪ್ರೋಸೆಸ್ಸನ್ನು ನಾವು ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಸೊ ಈ ರೀತಿಯಾದ ಇಂಪ್ಲಾಂಟೇಷನ್ ಆಗೋದನ್ನು ಈ ಒಂದು ಹಾರ್ಮೋನಲ್ ರಿಲೀಸಿಂಗ್ IUDs ತಡೆಯುತ್ತೆ, ಓಕೆನಾ. ಸೊ ಇಟ್ ಮೇಕ್ಸ್ ದಿ ಯುಟರಸ್ ಅನ್ಸೂಟಬಲ್ ಫಾರ್ ದಿ ಇಂಪ್ಲಾಂಟೇಷನ್ ಅಂತ ಹೇಳ್ಬೋದು. ಸೊ ಹೌ ಇಟ್ ವಿಲ್ ಬಿ ಮೇಕ್ಸ್ ದಿ ಅನ್ಸೂಟಬಲ್ ಅಂದರೆ, ವಿಚ್ ಆಪೋಸಸ್ ದಿ ಹೂ ವಿಲ್ ಬಿ ಆಪೋಸಿಟ್ ಅಂದರೆ ಸರ್ವಿಕ್ಸ್ ಅಂತಕ್ಕಂಥ ಏನಿದೆ, ಆ ಒಂದು ಸರ್ವಿಕ್ಸ್ ಅನ್ನೋದು ಆಪೋಸಿಸ್ ದ ಎಂಟ್ರಿ ಆಫ್ ಸ್ಪರ್ಮ್ ಅನ್ನೋದು ಆ ಒಂದು ಸರ್ವಿಕ್ಸಿಗೆ ಎಂಟ್ರಿನೇ ಆಗಬಾರ್ದು. ಸೊ ಆ ರೀತಿಯಾಗಿ ಈ ಒಂದು ಹಾರ್ಮೋನ್ ರಿಲೀಸಿಂಗ್ IUDsಗಳು ಮಾಡುತ್ತೆ ಅಂತ ಹೇಳ್ತಾ ಆಗ್ಬೋದು. ಸೊ ಇದಕ್ಕೆ ಎಕ್ಸಾಂಪಲ್ಸನ್ನು ನಾವು ನೋಡ್ತಾ ಹೋದರೆ, ಏನೊಂದು ಕಮರ್ಷಿಯಲಿ ಇದು ಅವೈಲಬಿಲಿಟಿ ಇದೆ ಅಂತ ಹೇಳ್ಬೋದು. ಸೊ ಯಾವುದೋ ಒಂದು ಹಾರ್ಮೋನ್ ರಿಲೀಸಿಂಗ್ IUDs ಅಂತಂದರೆ ಪ್ರೊಜೆಸ್ಟ್ಯಾಟ್ ಅಂತ ಹೇಳ್ತೀವಿ, ಓಕೆ, ಪ್ರೊಜೆಸ್ಟ್ಯಾಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ LNG-20 ಅಂತ ಹೇಳ್ತೀವಿ, ಓಕೆ, ಪ್ರೊಜೆಸ್ಟ್ಯಾಟ್ ಮತ್ತು LNG-20 ಅಂತ ಹೇಳ್ಬೋದು. ಸೊ LNG ಅಂದರೆ ಹೇಳಿದ್ರೆ, ಸೊ ಲಿವೆನಾರ್ ಗ್ಯಾಸ್ಟೀಲ್ 20 ಅಂತ ಹೇಳ್ತೀವಿ, ಓಕೆ. ಸೊ ಲಿವೆನಾರ್ ಗ್ಯಾಸ್ಟಲ್ 20 ಅಂತ ಹೇಳ್ಬೋದು, ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ 20 mg/day ಅಂತ ಕಮರ್ಷಿಯಲಿ ಅವೈಲಬಲ್ ಹಾರ್ಮೋನ್ ರಿಲೀಸಿಂಗ್ IUDs. ಸೊ ಇವೇದೇನು ಮಾಡುತ್ತೆ ಅಂದರೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಟೈಮಲ್ಲಿ ಸ್ಪರ್ಮ್ ಎಂಟ್ರಿ ಆದರೂ ಕೂಡ ಅಷ್ಟೇ ಇಂಪ್ಲಾಂಟೇಷನ್ ಆಗಬಾರ್ದು, ಫ್ಯೂಷನ್ ಆಗಬಾರ್ದು, ಆ ರೀತಿಯಾಗಿ ತಡೆಯುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲದೂ ಕೂಡ ಅಷ್ಟೇ ಟೆಂಪರರಿ ಮೆಥಡಲ್ಲಿ ಬರ್ತಕ್ಕಂಥ ಸೆಕೆಂಡ್ ಇಂಟ್ರಾ ಯುಟರೈನ್ ಡಿವೈಸಸ್ ಅಂತ ಕರಿತೀವಿ.